ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ವಂಶವೃಕ್ಷ ನೋಡ್ತಾ ಇದ್ದೀರಾ? ಈ ಫೋಟೋದನ್ನು ಹಾಕಿದ್ದೀನಿ ನೋಡಿ ಇದನ್ನ. ಸೊ ಈ ವಂಶವೃಕ್ಷ ಏನು ಹೇಳುತ್ತಪ್ಪ ಅಂತಂದರೆ, 3 ಜನ ಉತ್ತರದಿಂದ ಬಂದಂಥವ್ರು 3 ಜನ. ನಾನು ನಿಮಗೆ ಮೊದಲನೇ ಎಪಿಸೋಡಲ್ಲಿ ಹೇಳಿದ್ದೀನಿ. ಜಡಕಲ್ಲು ನಾಯಕರು, ಸಬ್ಬಗಡಿ ಓಬನಾಯಕರು ಮತ್ತು ಬುಳ್ಳನಾಯಕರು. ಸಬ್ಬಗಡಿ ಓಬನಾಯಕರ ಮಗನಾದಂಥ ಮತ್ತಿತಿಮ್ಮನ ನಾಯಕರು ಮತ್ತು ಅವ್ರ ವಂಶವನ್ನು ಇಲ್ಲಿವರೆಗೂ ನಾನು ಹೇಳ್ಕೊಂಬಂದೆ. ಆಯ್ತಾ? ಮತ್ತಿತಿಮ್ಮನ ನಾಯಕರ ಸಂತತಿಯು ಪಂಚಮರ ಮುದ್ದಣ್ಣನ ಹಿಂಸೆಯಿಂದ ಮೃತಪಟ್ಟ ಲಿಂಗನ ನಾಯಕನ ತಲೆಗೆ ತಿರುಗಿ ಹೋಯಿತು ಅಂತ ಪುಟನ ಬರೆದ್ರು. ಅದು ಕರೆಕ್ಟ್, ಅಲ್ಲಿ ಮುಗಿದೋಯ್ತು. ಸೊ ಸಿಂಹಾಸನ ಖಾಲಿ ಆಯಿತು. ಯಾರಪ್ಪ ಈಗ ನೆಕ್ಸ್ಟು? ಮತ್ತಿತಿಮ್ಮಣ್ಣ ನಾಯಕರು ಈಗ ಸಬ್ಬಗಡಿ ಓಬನಾಯಕರ ಮಕ್ಕಳು. ಈ ಸಬ್ಬಗಡಿ ಓಬನಾಯಕನ ಸೋದರರು ಮತ್ತೊಬ್ರು ಬುಳ್ಳನಾಯಕರು ಇರ್ತಾರಲ್ಲ, ಅವರು ಬಿಳಿಚೋಡಲ್ಲಿ ಉಳ್ಕೊಂಡಿರ್ತಾರೆ. ಬಿಳಿಚೋಡಿನಲ್ಲಿ ಉಳ್ಕೊಂಡು ಅಧಿಕಾರದಿಂದ ದೂರವಾಗಿ ಬಿಳಿಚೋಡಿನಲ್ಲಿ ತಮ್ಮದೊಂದು ಸಾಮಾನ್ಯವಾದ ಮಟ್ಟದ ಒಂದು ಅಧಿಕಾರನ ಇಟ್ಕೊಂಡಿರ್ತಾರೆ. ಈ ಬಿಳಿಚೋಡಿನಲ್ಲಿ ಉಳ್ಕೊಂಡಂತ ಬುಳ್ಳನಾಯಕರ ಮಗನಾದಂಥ ಕಸ್ತೂರಿ ರಂಗಪ್ಪ ನಾಯಕರ ಮಗನೇ ಇನ್ನು ಮುಂದಿನ ಇವತ್ತಿನ ಹೀರೋ ಆದಂಥ ಬಿಚ್ಚುಗತ್ತಿ ಭರಮಣ್ಣ ನಾಯಕರು. ದುರ್ಗದ ಇತಿಹಾಸದಲ್ಲಿ ಧ್ರುವತಾರೆಯಂತೆ ಪ್ರಜ್ವಲಿಸ್ತಾ ಇರತಕ್ಕಂಥ ನಾಯಕರು ಬಿಚ್ಚುಗತ್ತಿ ಭರಮಣ್ಣ ನಾಯಕರಿಗೆ ನನ್ನ ಹೃದಯಪೂರ್ವಕ ನಮನ ಇಲ್ಲಿಂದ. ಯಾಕೆಪ್ಪ ಅಂತಂದರೆ 1689ರಿಂದ 1721ರವರೆಗೆ 21, 32 ವರ್ಷಗಳ ಸುದೀರ್ಘ ಕಾಲ ಚಿತ್ರದುರ್ಗವನ್ನು ಆಳಿ ನ ಭೂತೋ ನ ಭವಿಷ್ಯತಿ ಎಂಬಂತೆ ದುರ್ಗದ ಹೆಸರನ್ನ ಇಡೀ ಭಾರತಾದ್ಯಂತ ಪಸರಿಸಿದಂಥ ವೀರಾಗ್ರಣಿ ಮತ್ತು ಅತ್ಯಂತ ದಕ್ಷ ಆಡಳಿತಗಾರರಾದಂಥ ಮತ್ತಿತಿಮ್ಮಣ್ಣ ನಾಯಕರು ಅಧಿಕಾರಕ್ಕೆ ಬರ್ತಾರೆ. ಮತ್ತಿತಿಮ್ಮಣ್ಣ ನಾಯಕರು, ಕ್ಷಮೆ ಇರಲಿ, ನೋಡಿ ನನಗಿನ್ನೂ ಮತ್ತಿತಿಮ್ಮಣ್ಣ ನಾಯಕರ ಭ್ರಮೆನೇ ಇನ್ನೂ ಹೋಗಿಲ್ಲ. ಬಿಚ್ಚುಗತ್ತಿ ಭರಮಣ್ಣ ನಾಯಕರು ಅಧಿಕಾರಕ್ಕೆ ಬರ್ತಾರೆ. ಭರಮಣ್ಣ ನಾಯಕರ ಸಮರ ವಿಜಯದಲ್ಲಿ ಏನು ಹೇಳ್ತಾರೆ ಅವರನ್ನ ನೋಡಿ, ಇದನ್ನು ತೆಲಗಾವಿ ಸರ್ ಬರೆದಿದ್ದಾರೆ. ದೇಶ ದೇಶಾಧಿಪರು ಕರಸೆ ನಿನ್ನಯ ಕೀರ್ತಿ, ವಸುದೀಶರೊಳಗಧಿಕ ಬಲವಂತನೆಂದು ಶರಣ ಜನ ಬಂಧು ಸಲೆ ಕೃಪಾ ಸಿಂಧು, ಚಿನ್ಮೂಲಗಿರಿ ಈಶ ಚನ್ನ ವಿಲಾಸ ಮೊನ್ನೆಯ ಲಲಾಮ ಅಮಿತ ಗುಣಧಾಮ, ಕೊಡುಗೈಯ ಕರ್ಣ ಕರುಣ ಸಂಪೂರ್ಣ, ನುಡಿರಾಮ ಬಾಣ ನೂತನ ಶರೀರ ನೂತನಾವತಾರ, ನೆರೆಪುಣ್ಯಕಾಂತ ಪರಮಾಯುವಂತ, ಕತ್ತುರಿಯ ಭೋಗಿ ಪರಬಲ ಸಂಹಾರಿ, ಭರಮೇಂದ್ರ ವಿಜಯೀ ಭವ ದಿಗ್ವಿಜಯೀ ಭವ ಎಂದು ಕೊಂಡಾಡುತ್ತದೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಭರಮಣ್ಣ ನಾಯಕರ ಸಮರ ವಿಜಯ. ಈ ಭರಮಣ್ಣ ನಾಯಕರ ಸಮರ ವಿಜಯ ಎಲ್ಲಿದೆಯಪ್ಪ ಅಂದ್ರೆ ಇಲ್ಲಿದೆ ನೋಡಿ. ಇಲ್ಲಿ ಇದನ್ನ ನಮ್ಮ ಶ್ರೀಶೈಲಾರಾಧ್ಯರು ಸಂಪಾದನೆ ಮಾಡಿದ್ದಾರೆ ಅನ್ಸುತ್ತೆ. ಎಸ್, ಶ್ರೀಶೈಲಾರಾಧ್ಯರು ಸಂಪಾದನೆ ಮಾಡಿರ್ತಕ್ಕಂಥ ಭರಮಣ್ಣ ನಾಯಕರ ಸಮರ ವಿಜಯ. ಇದನ್ನು ಬರೆದಿರೋರು ಯಾರಪ್ಪ ಅಂದ್ರೆ ಉಲ್ಲೂರು ಶ್ರೀನಿವಾಸ ಜೋಯಿಸರು. ಇವರು ಮತ್ತೊಬ್ಬ ಪ್ರಾತಸ್ಮರಣೀಯರು ನಮಗೆ, ಉಲ್ಲೂರು ಶ್ರೀನಿವಾಸ ಜೋಯಿಸರು. ಇದು ಭರಮಣ್ಣ ನಾಯಕರ ಸಮರ ವಿಜಯ. ಇಲ್ಲಿ ನೋಡಿ, ಇಲ್ಲಿ ಭರಮಣ್ಣ ನಾಯಕರ ಸಮರ ವಿಜಯ ನೋಡ್ತಾ ಇದ್ದೀರಾ? ಇಲ್ಲಿ ಇದರಲ್ಲಿ ಇದೆ. ಇದನ್ನ ತೆಲಗಾವಿ ಸರ್ ಒಂದು ಶ್ಲೋಕ ಎತ್ಕೊಂಡಿದ್ದಾರೆ. ಇದ್ರಲ್ಲಿ ನೋಡ್ರಿ ಎಷ್ಟಿದೆ, ಸಿಕ್ಕಾಪಟ್ಟೆ ಇದ್ದಾರೆ. ಇಲ್ಲಿ ನೋಡ್ರಿ, ಇದೆ, ತುಂಬಾ ಇದೆ. ಭರಮಣ್ಣ ನಾಯಕರ ಸಮರ ವಿಜಯ ಇದರಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಆಯ್ತಾ? ಸೊ ಇದು ಭರಮಣ್ಣ ನಾಯಕರನ್ನ ಇಷ್ಟು ವಿಶೇಷವಾಗಿ ವರ್ಣನೆ ಮಾಡುತ್ತೆ. ಇಲ್ಲಿ ಇನ್ನೊಂದು ಟರ್ನಿಂಗ್ ಬರುತ್ತೆ. ಇಲ್ಲಿ ಇನ್ನೊಂದು ಟರ್ನಿಂಗ್ ಬರುತ್ತೆ. ಏನ್ ಇನ್ನೊಂದು ಟರ್ನಿಂಗ್ ಬರುತ್ತೆ ಇಲ್ಲಿ? ಏನು ಇಲ್ಲಿ ಇನ್ನೊಂದು ಟರ್ನಿಂಗ್ ಬರುತ್ತೆ ಅಂತಂದ್ರೆ, ಈ ಭರಮಣ್ಣ ನಾಯಕರು ಮೇಲಿನ ವಂಶವೃಕ್ಷದಲ್ಲಿ ತೋರಿಸಿದ ಪ್ರಕಾರ, ಅದನ್ನು ತೋರಿಸಿದ್ನಲ್ಲ, 6ನೇ ದೊರೆಯಾದಂಥ ಭರಮಪ್ಪ ನಾಯಕರು ಈ ದುರ್ಗದ ಪಾಳೆತನಕ್ಕೆ ಹಕ್ಕುದಾರರಾಗಿದ್ರು, ಈ ಬಿಚ್ಚುಗತ್ತಿ ಭರಮಣ್ಣ ನಾಯಕರು. ಆದರೆ ಇವರ ತಂದೆ ಕಸ್ತೂರಿ ರಂಗಪ್ಪ ನಾಯಕರು ಕೇವಲ ಬಡವರಾಗಿ ಬಿಳಿಚೋಡಲ್ಲಿ ಆರಾಮವಾಗಿ ಜೀವನ, ಅಂದ್ರೆ ತುಂಬಾ ಸಾಮಾನ್ಯ ಜನಜೀವನ ಮಾಡ್ಕೊಂಡಿದ್ರು ಕಸ್ತೂರಿ ರಂಗಪ್ಪ ನಾಯಕರು. ಅವ್ರ ಮಗನಾದಂಥ ಭರಮಣ್ಣ ನಾಯಕರು ದನ ಕುರಿ ಮೇಯಿಸ್ಕೊಂಡು ಮೇಕೆ ಕಾಯುವುದಕ್ಕೆ ಅಡವಿಗೆ ಹೋಗಿ ಒಂದು ದಿನ ಆಯಾಸ ಪಟ್ಟು ಕಾಡಲ್ಲಿ ನಿದ್ದೆ ಮಾಡ್ತಿರ್ತಕ್ಕಂಥ ಕಾಲದಲ್ಲಿ ಇವರ ತಲೆ ದೆಸೆಯಲ್ಲಿ ಒಂದು ನಾಗರ ಹಾವು ಬಂದು ಹೆಡೆ ಆಡ್ತಾ ಇದೆ. ಬಾಲಕ ಭರಮಣ್ಣ ನಾಯಕ ಒಂದಿನ ಮೇಕೆ ಕುರಿ ಅಟ್ಕೊಂಡು ಕಾಡಿಗೆ ಹೋಗಿ ಮೇಯಿಸ್ತಾ ಇದ್ದಂಥ ಕಾಲದಲ್ಲಿ ಅವು ಪಾಡ್ಗೋ ಮೇಯ್ತಾ ಇದ್ದಾಗ ಹಿಂಗೆ ಕೂತಿದ್ದಾಗ ಜಂಪ್ ಬಂದಿದೆ, ಹಂಗೆ ಮಲಗಿಬಿಟ್ಟಿದ್ದಾರೆ ಭರಮಣ್ಣ ನಾಯಕರು. ಅವರ ತಲೆ ಮೇಲೆ ಒಂದು ಸರ್ಪ ಬಂದು ಹಿಂಗೆ ಆಡ್ತಾ ಇದ್ದಂಥ ಕಾಲದಲ್ಲಿ ಉತ್ತರದಿಂದ ಬಂದಂಥ ಮುರುಗಿಸ್ವಾಮಿಗಳು, ಪ್ರಾತಸ್ಮರಣೀಯರಾದಂಥ ಮುರುಗಿಸ್ವಾಮಿಗಳು ಬರ್ತಾರೆ. ದಕ್ಷಿಣ ನಿಮಿತ್ತ ದೇಶ ಸಂಚಾರ ಬರ್ತಾ ಇದ್ದಂಥ ಕಾಲದಲ್ಲಿ, ಈ ಕಾಡನ್ನ ಹಾದ್ಕೊಂಡು ಬರ್ತಿರ್ತಕ್ಕಂಥ ಕಾಲದಲ್ಲಿ ಭರಮಣ್ಣ ನಾಯಕರನ್ನು ಅವನ ತಲೆಯ ಮೇಲೆ ಇದ್ದಂಥ ಹೆಡೆ ಎತ್ತಿದ್ದಂಥ ಹಾವನ್ನು ನೋಡಿ ನಿಂತ್ಕೊಳ್ತಾರೆ. ಇವ್ರನ್ನ ಕಂಡಂಥ ಹಾವು ಮರ ಹತ್ಕೊಂಡು ಮೇಲೆ ಹೊರಟೋಗುತ್ತೆ. ಯಾವ ಮರದ ಕೆಳಗಡೆ ಬಡ್ಡೆಯಿಂದ ಬಂದು ಹಾವು ಭರಮಣ್ಣ ನಾಯಕರು ನಿದ್ದೆ ಮಾಡ್ತಿರ್ತಕ್ಕಂಥ ಕಾಲದಲ್ಲಿ ಹೆಡೆಯನ್ನು ಬಿಚ್ಚಿ ಅವರನ್ನ ಕಾಯ್ತಾ ಇರುತ್ತೋ, ಆ ಕಡೆಯಿಂದ ಬಂದಂಥ ಮುರುಗಿಸ್ವಾಮಿಗಳನ್ನು ನೋಡಿದಂಥ ಈ ಸರ್ಪ ತಾನು ತನ್ನ ಪಾಡಿಗೆ ಮೇಲೆ ಹೊರಟೋಗುತ್ತೆ. ಹೊರಟೋದಾಗ ಈ ಮುರುಗಿಸ್ವಾಮಿಗಳು ಒಂದು 5 ನಿಮಿಷ ನಿಂತ್ಕೊಂಡು
ಭರಮಣ್ಣ ನಾಯಕರನ್ನ ನೋಡ್ತಾರೆ. ಅವ್ರ ಮುಖದಲ್ಲಿದ್ದಂಥ ತೇಜಸ್ಸು, ಕಣ್ಣುಗಳಲ್ಲಿ ಮುಚ್ಚಿದ್ದ ಒಂದು ಕಾಂತಿ ಎಲ್ಲವನ್ನ ನೋಡಿದಂಥ ಭರಮಣ್ಣ ನಾಯಕರನ್ನ ಹೇಳಿಸ್ತಾರೆ. ಹೇಳಪ್ಪ ನೀನು. ಎದ್ದು ಕೂತ್ಕೋತಾರೆ ಭರಮಣ್ಣ ನಾಯಕರು. ಯಾರು ಅಂತ ನೋಡ್ತಾ ಇದ್ದಾಗ, ಯಾರು ನೀನು, ಏನು ಸಮಾಚಾರ ಅಂತ ಕೇಳಿದಾಗ ಭರಮಣ್ಣ ನಾಯಕರು ಸ್ವಾಮಿಗಳನ್ನು ನೋಡ್ಬಿಟ್ಟು ಭಯ ಆಗ್ಬಿಡುತ್ತೆ. ಸ್ವಾಮಿಗಳು ರುದ್ರಾಕ್ಷಿ ಮಾಲೆಯನ್ನು, ಹಣೆಯಲ್ಲಿ ವಿಭೂತಿಯನ್ನು, ಕಾಷಾಯ ವಸ್ತ್ರಧಾರಿಯಾಗಿ ನಿಂತಂಥ ಸ್ವಾಮಿಗಳನ್ನು ನೋಡಿ ಬಹಳ ಭಯ ಭಕ್ತಿಯಿಂದ ಅವರ ಕಾಲುಗಳನ್ನು ಹಿಡ್ಕೊಂಡು ನಮಸ್ಕಾರ ಮಾಡ್ತಾರೆ. ಆಗ ಬಹಳ ತೃಪ್ತರಾದಂಥ ಮುರುಘಸ್ವಾಮಿಗಳನ್ನ ಕೂರಿಸ್ಕೊಂಡು, ಯಾರಪ್ಪ ನೀನು, ಏನು ಕತೆ ಅಂತ ಕೇಳಿದಾಗ, ನಾನು ಇಂತಿಂಥವನು ಸ್ವಾಮಿ, ನಾನು ಹಿಂಗೆ ಈ ಥರ, ಸೊ ನಾನು ಭರ್ಮ ಅಂತ ನನ್ನ ಹೆಸರು, ನಾನಿಲ್ಲಿ ಮೇಕೆ ಕುರಿ ಕಾಯ್ಕೊಂಡಿದ್ದೀನಿ, ಇಲ್ಲಿ ಬಿಳ್ಚೋಡ್ನವನು ನಾನು, ನಮ್ಮ ತಂದೆ ಈ ಥರ ಕಸ್ತೂರಂಗಪ್ಪ ನಾಯಕರು ಅಂತೆಲ್ಲ ಹೇಳಿದಾಗ, ಇವತ್ತಿಗೆ ನಿನ್ನ ಈ ಮೇಕೆ ಕುರಿ ಕಾಯೋ ಕೆಲಸ ಎಲ್ಲ ಮುಗೀತು, ಇನ್ನು ಕೆಲವೇ ತಿಂಗಳುಗಳಲ್ಲಿ, ಮ್ಯಾಕ್ಸಿಮಮ್ ಇನ್ನೊಂದು 3 ತಿಂಗಳಲ್ಲಿ ನಿನಗೆ ಬಹಳ ದೊಡ್ಡ ಸಂಸ್ಥಾನವಾದಂಥ ಚಿತ್ರದುರ್ಗ ಸಂಸ್ಥಾನದ ದೊರೆತನ ನಿನಗೆ ಸಿಗಲಿದೆ, ಅದಕ್ಕೆ ನೀನು ಮಾನಸಿಕವಾಗಿ ತಯಾರಿ ನಡೆಸ್ಕೊ ನೀನು ಅಂತ ಹೇಳಿ ಹೊರಟೋಗ್ತಾರೆ. ಈ ಭರ್ಮ ಅಂದರೆ ತಾನೇ ಹೇಳ್ಕೊಂಡಂಗೆ ಭರಮಪ್ಪ ನಾಯಕರು, ಭರ್ಮ ಅಂತ ಹೇಳ್ಕೊಂಡಂಥ ಭರಮಪ್ಪ ನಾಯಕರು ಪಾಡ್ಗೆ ಅವ್ರು ಹೇಳಿದ್ರಂತ ಆಯ್ತು ಸ್ವಾಮಿ ಅಂತ ಮತ್ತೊಮ್ಮೆ ಕಾಲಿಗೆ ನಮಸ್ಕಾರ ಮಾಡಿ ಅವ್ರು ವಾಪಸ್ ಬಂದು ಊರಲ್ಲಿ ಬಿಳ್ಸೋಡ್ನಲ್ಲಿ ಹೀಗೆ ದಿನ ಕುರಿ ಮೇಕೆ ಮೇಯಿಸ್ಕೊಂಡು ಊಟ ಮಾಡಿಕೊಂಡು ಹಿಂಗೆ ಓಡಾಡ್ಕೊಂಡಿದ್ದಂಥ ಕಾಲದಲ್ಲಿ 1611ನೇ ಶುಕ್ಲ ಸಂವತ್ಸರದಿಂದ ಶಕ 1642ನೇ ಪ್ಲವ ಸಂವತ್ಸರವರೆಗೆ ದಳವಾಯಿ ಭರಮಪ್ಪ ಮುಂತಾದ ಸೇನಾಪತಿಗಳು ಇತರ ಪ್ರಮುಖರು ಯೋಚಿಸಿ, ಈ ದುರ್ಗದ ಸೀಮೆಗೆ ಶತ್ರುಗಳು ಹೆಚ್ಚಾಗಿದ್ದಾರೆ, ಈ ದೇಶಕ್ಕೆ ದೊರೆನೇ ಇಲ್ಲ ಅಂತ ತಿಳ್ಕೊಂಡ್ರೆ ಅವರೆಲ್ಲ ಬಂದು ರಾಜ್ಯನ ಯಾವತ್ತಾದ್ರೂ ಹೊಡ್ಕೊಂಡು ಹೊಟ್ಟೈತಾರೆ. ತುಂಬ ದೂರವಾಗಿ ಆಲೋಚನೆ ಮಾಡಿ, ಈಗ ಇದನ್ನ ಅವ್ರಿಗೂ ಎಲ್ಲ ಗೊತ್ತಿರುತ್ತಲ್ಲ. ಸೊ ಈ 3 ಜನ ಇದ್ರು, ಸಬ್ಬಗಡಿ ಓಬನಾಯಕರು, ಬುಳ್ಳನಾಯಕರು ಮತ್ತು ಅವ್ರ 3 ಜನದಲ್ಲಿ ಸಬ್ಬಗಡಿ ಓಬನಾಯಕರು, ಜರಕಲ್ ನಾಯಕರು ಮತ್ತು ಬುಳ್ಳನಾಯಕರು ಇದ್ರು. ಸೊ ಈ 3 ಜನದಲ್ಲಿ ಬುಳ್ಳನಾಯಕರ ಮೊಮ್ಮಗನಾದಂಥ ಭರಮಪ್ಪ ನಾಯಕರೇ ಈ ಇದಕ್ಕೆ ವಾರಸುದಾರರು, ತಕ್ಕನಾದವರು ಅಂತ ಹೇಳಿ ಎಲ್ಲರೂ ನಾವೆಲ್ಲ ಹೋಗಿ ಕರ್ಕೊಂಬರ್ಬೇಕು ಅವ್ರನ್ನ ಅಂತ ಹೇಳಿ ಬಿಳ್ಚೋಡಿಗೆ ಬರ್ತಾರೆ. ಬಿಳ್ಚೋಡಿಗೆ ಬಂದು ಕಸ್ತೂರಿ ರಂಗಪ್ಪ ನಾಯಕರಿಗೆ ಹೇಳಿ ಅವರನ್ನು ಒಪ್ಪಿಸಿ ಅವ್ರ ಮಗನಾದಂಥ ಭರಮಣ್ಣ ನಾಯಕರನ್ನ, ಬಿಚ್ಚಗತ್ತಿ ಭರಮಣ್ಣ ನಾಯಕರನ್ನ 1689ನೇ ಇಸವಿ ಸೆಪ್ಟೆಂಬರ್ 14ನೇ ತಾರೀಕು ಇವ್ರು ಬರೆದಿರೋದು ಕರೆಕ್ಟು. ಸೆಪ್ಟೆಂಬರ್ 14ನೇ ತಾರೀಕು ಅಂತ ಬರೆದಿದ್ದಾರೆ. ಯಾರು ನಮ್ಮ ತಿಲಗಾವಿ ಸರ್. ಸೆಪ್ಟೆಂಬರ್ 14ನೇ ತಾರೀಕು ಇಲ್ಲಿ ಬಂದು ಅಧಿಕಾರವನ್ನು ವಹಿಸ್ಕೊಳ್ತಾರೆ. 1611ನೇ ಶುಕ್ಲ ಆಶ್ವಯುಜ ಸಂವತ್ಸರ 10ರಲ್ಲಿ ಸಂಪಿಗೆ ಸಿದ್ದೇಶ್ವರನ ಗುಡಿಯಲ್ಲಿ ಅವರಿಗೆ ಪಟ್ಟವನ್ನು ಕಟ್ಟಿದರು. ಸಂಪಿಗೆ ಸಿದ್ದೇಶ್ವರನ ಗುಡಿ ಮತ್ತೆ ತಿಮ್ಮಣ್ಣ ನಾಯಕರಿಂದ ಎಲ್ಲರೂ ಕೊನೆಯವರೆಗೂ ಸಂಪಿಗೆ ಸಿದ್ದೇಶ್ವರನ ಗುಡಿಯ ಮೇಲಿರ್ತಕ್ಕಂಥ ಕಲ್ಲಿನ ಒಂದು ಕಟ್ಟೆಯ ಮೇಲೆ ಸಿಂಹಾಸನವನ್ನಿಟ್ಟು ಅವರಿಗೆ ಪಟ್ಟವನ್ನು ಕಟ್ಟಿ ಸಂಪಿಗೆ ಸಿದ್ದೇಶ್ವರನ ಆಶೀರ್ವಾದದೊಂದಿಗೆ ಅವರಿಗೆ ದುರ್ಗದ ನಾಯಕತನವನ್ನು ವಹಿಸುತ್ತಾರೆ. ಈ ದಳವಾಯಿ ಭರಮಪ್ಪ ನಾಯ ಮಾಡಿದ ಮಹದೋಪಕಾರಕ್ಕೆ ಮಹದೂತ ಸಂವತ್ಸರದಲ್ಲಿ ಆತನಿಗೆ ಗೌಡಹಳ್ಳಿಯನ್ನು ಉಂಬಳಿಯಾಗಿ ಕೊಟ್ಟರು. ಈ ದಳವಾಯಿ ಭರಮಪ್ಪ ನಾಯಕರೇ ಇಲ್ಲಿವರೆಗೂ ದುರ್ಗನ ಕಾಪಾಡಿದವರು. ದಳವಾಯಿ ಮುದ್ದಣ್ಣನಿಂದ ದುರ್ಗವನ್ನು ರಕ್ಷಿಸಿ ಬಿಚ್ಚುಗತ್ತಿ ಬ್ರಹ್ಮಣ್ಣ ನಾಯಕರು ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದ್ರವರೆಗೆ ದುರ್ಗವನ್ನು ಕಾಪಾಡಿದಂಥ ದಳವಾಯಿ ಭರಮಪ್ಪ ನಾಯಕರಿಗೆ, ದಳವಾಯಿ ಭರಮಪ್ಪರಿಗೆ ಗೌಡಹಳ್ಳಿ ಗ್ರಾಮವನ್ನು ಉಂಬಳಿ ಹಾಕ್ಕೊಡ್ತಾರೆ. ಆಯ್ತಾ? ಸೊ ಈ ಶತ್ರು ರಾಜರಿಗೆ ಈ ಸೀಮೆಯ ಮೇಲೆ ಇದ್ದ ದೃಷ್ಟಿಯನ್ನು, ಅವರ ಪ್ರಯತ್ನವನ್ನು ಮುಂಚಿತವಾಗಿ ದಳವಾಯಿ ಭರಮಪ್ಪನು ತಿಳಿದುಕೊಂಡೇ ದಳವಾಯಿ ಭರಮಪ್ಪನು ದೊರೆಯನ್ನು ನೇಮಿಸಿದ್ದು ಎಂದು ಚೆನ್ನಾಗಿ ಹೇಳಬಹುದು. ಯಾಕೆಂದರೆ ದುರ್ಗದ ದೊರೆಗಳಿಗೆ ಅಜನ್ಮ ಶತ್ರುಗಳಾಗಿದ್ದಂಥವ್ರು, ದುರ್ಗದ ದೊರೆಗಳಿಗೆ ಅಜನ್ಮ ಶತ್ರುಗಳಾಗಿದ್ದಂಥವರು ಹರಪನಹಳ್ಳಿಯವರು ಮತ್ತು ಬಿದಿರೂರವರು ಸಹ ಸೇರಿ ಚಿತ್ರದುರ್ಗ ದರ್ಬಾರ್ನಲ್ಲಿ ಬಿಗಿ ಕಡಿಮೆಯಾಗಿದೆ, ಸೊಯ್ಯುವುದ ಕಲೆಗಳು ಹೆಚ್ಚಾಗಿ ಸೇನಾ ನಾಯಕರೆಲ್ಲ ತಿರುಗಿ ಬಿದ್ದಿದ್ದಾರೆ, ದಂಡದವರಿಗೆ ಸಂಬಳ ಕೊಡೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಸೊ ಇದೊಂದು ದೊಡ್ಡ ಕಾರಣ ಆಗ್ಬಿಟ್ಟಿದೆ. ಈ ಟೈಮಲ್ಲಿ ನಾವು ದುರ್ಗದ ಸೀಮೆಗೆ ಮುತ್ತಿಗೆ ಹಾಕ್ಬಿಟ್ರೆ ನಮ್ಮ ಕೈಗೆ ರಾಜ್ಯ ಸಿಗೋದು ಖಂಡಿತ ಅಂತ ಹೇಳಿ ಅಣಜಿ ಕೋಟೆಗೆ ಮುತ್ತಿಗೆ ಹಾಕ್ಬಿಡ್ತಾರೆ. ಅಣಜಿ ಕೋಟೆಗೆ ಮುತ್ತಿಗೆ ಹಾಕಿ ಭರಮಪ್ಪನ ಹೋಗಿ ಹಗ್ಗಗಳನ್ನು ಎದುರಿಸಿದನು. ದುರ್ಗದ ದಂಡು ಸೋತು ಹೋಯಿತು. ದಳವಾಯಿ ಭರಮಪ್ಪನ ಶೌರ್ಯವನ್ನು ನೋಡಿ ಈ ದಳವಾಯಿ ಭರಮಪ್ಪನ ಶೌರ್ಯದಿಂದ ಕಾದಿದರೂ ಸಹ ಅವನ ಅಂದನವನ್ನು ಹರಪನಹಳ್ಳಿಯವರು ಕಿತ್ತುಕೊಂಡರು. ಅಣಜಿಯು ಶತ್ರುಗಳ ವಶವಾಯಿತು. ಹೋಗಲಾಗಿ ನಿಂತ ಸೇನೆಯು 6 ದಿವಸ ಆದಮೇಲೆ ದುರ್ಗಕ್ಕೆ ವಾಪಸ್ಸು ಬಂದಿತು. ಈ ಆಕ್ರೋಶವು ದುರ್ಗದ ಸೇನಾ ನಾಯಕರ ಮನಸ್ಸಿನಲ್ಲಿ ನಾಟಿಕೊಂಡೇ ಇತ್ತು. ಗೊತ್ತಾಯ್ತಾ? ಈ ಅಣಜಿ ಕೋಟೆ ಇದೆಯಲ್ಲ, ಎಂಥ ಯುದ್ಧ ಅಂತೇಳ್ರಿ. ಅಣಜಿ ಕೋಟೆ ಮೇಲೆ ನಡೆದಂಥ ಯುದ್ಧ, ಅಣಜಿ ಕೋಟೆಗಾಗಿ ನಡೆದಂಥ ಒಂದು ಕ್ಲಾಶ್ ಇದೆಯಲ್ಲ ಬಿಟ್ವೀನ್ ಹರಪನಹಳ್ಳಿ ಅಂಡ್ ಚಿತ್ರದುರ್ಗ. ಅಬ್ಬಬ್ಬಬ್ಬಬ್ಬ,
ಆಮೇಲೆ ಬೈದವೇ ಈಗ ನನ್ನ ಸ್ನೇಹಿತರಾದಂಥ ಮೈಸೂರಿನ ಪಾಳೆಗಾರ ದೀಪಕ್ ಅವರು ನನಗೆ ಈ ಹರಪನಹಳ್ಳಿಯ ಪಾಳೆಗಾರರ ಮೂಲಪುರುಷರಾದಂಥ ದಾದಯ್ಯ ನಾಯಕರ ದೇವಸ್ಥಾನವನ್ನು, ದಾದಯ್ಯ ನಾಯಕರ ಪ್ರತಿಮೆಯನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್ ಪಾಳೆಗಾರ ದೀಪಕ್ ಅವ್ರಿಗೆ. ಬಹಳ ಉತ್ಸಾಹಿ ಯುವಕ ಮತ್ತು ಬಹಳ ಉತ್ಸಾಹಿ. ಇತಿಹಾಸದಲ್ಲಂತೂ ಅವರು ಬಹಳ ಆಳವಾಗಿ ಅಧ್ಯಯನವನ್ನು ಕೈಗೊಂಡು ನಮಗೆಲ್ಲ ಬಹಳ ರುಚಿಕರವಾದಂಥ ಒಂದು ವಿಚಾರಗಳನ್ನು ಉಣಬಡಿಸ್ತಾ ಇರ್ತಾರೆ. ಸೊ ಈ ಪಾಳೆಗಾರ ದೀಪಕ್ ಅವರು ನನಗೆ ಕಳಿಸ್ಕೊಟ್ಟಂಥ ದಾದಯ್ಯ ನಾಯಕರು, ಹರಪಳ್ಳಿಯ ಮೂರುಪುರುಷರು, ನಾನು ಆವಾಗಲೇ ಹೇಳಿದೆ ನಿಮಗೆ ಹೇಗೆ ಹರಪನಹಳ್ಳಿಯ ಪಾಳೆಗಾರ ವಂಶ ಉದಯ ಆಯಿತು ದಾದಯ್ಯ ನಾಯಕರಲ್ಲಿ ಹೋಗಿ ಸೇರಿಕೊಂಡು ಅಂತ ಹೇಳಿದ್ನಲ್ಲ ನಿಮಗೆ ಉಚ್ಚಂಗಿದುರ್ಗದಲ್ಲಿ. ಸೊ ಅವ್ರ ದೇವಸ್ಥಾನವನ್ನು, ಅವರ ಪ್ರತಿಮೆಯನ್ನು ಇಲ್ಲಿ ನೀವು ನೋಡಿ. ಈಗ ನೋಡಿದ್ರಾ? ಸೊ ಇದು ನಿಮಗೆ. ಸೊ ಹೀಗೆ ಈ ದಳವಾಯಿ ಭರಮಪ್ಪ ನಾಯಕರು ಏನಾದರೂ ಮಾಡಿ ಅಣಜಿಯನ್ನು ಕಿತ್ಕೋಬೇಕು ಅಂದಾಗ ಹರಪನಹಳ್ಳಿ ಅವರು ಇಲ್ಲ ನಮ್ಗೆ ಸಾಧ್ಯನೇ ಇಲ್ಲ ನಿಮ್ಗೆ ಕೊಡಕ್ಕೆ ಅಂತ ಹೇಳಿ ಅಣಜಿ ಯುದ್ಧದಲ್ಲಿ ದುರ್ಗದ ಸೈನಿಕರನ್ನ ಸೋಲಿಸಿ ಅಣಜಿ ಕೋಟೆಯನ್ನು ಗೆದ್ಕೊಂಡಿರ್ತಾರೆ. ಈ ಆಕ್ರೋಶ ಇವ್ರ ಹತ್ರ ದುರ್ಗದ ಎಲ್ಲ ಸೇನಾ ನಾಯಕರ ಮನಸ್ಸಿನಲ್ಲಿ ಹೊಗೆ ಆಡ್ತಾ ಇರುತ್ತೆ. ಮತ್ತೆ ಒಳೊಳಗೆ ಸಂಧಾನ ಮಾಡಿ ದಳವಾಯಿ ಭರಮಪ್ಪ ಹರಪನಹಳ್ಳಿಯಿಂದ ಅಣಜಿಯನ್ನು ಕಿತ್ಕೊಳ್ಬೇಕೆಂದು ಅಗಾಧವಾದ ಪ್ರಯತ್ನವನ್ನು ಮಾಡಿದನು. ಹಾವನೂರು, ಗುಡೇಕೋಟೆ, ಅನಂತಪುರ, ಜರಿಮಲೆ, ತರೀಕೆರೆ ಈ ಸಂಸ್ಥಾನಗಳ ಸಹಾಯವನ್ನು ಪಡೆದು ಸಕಲ ಬಲ ಸಹಿತ ದಳವಾಯಿ ಭರಮಪ್ಪನು ಅಣಜಿಗೆ 2ನೇ ಬಾರಿ ಮುತ್ತಿಗೆ ಹಾಕಿದನು. ಕೋಟೆ ಹೊರಗಡೆ ಫಿರಂಗಿ ಹೂಡಿ ಲಡಾಯಿ ಹೂಡಿದ್ರು. ಫಿರಂಗಿ ಹೂಡಿ ಕೋಟೆ ಒಳಗೆ ಶತ್ರು ಸಂಹಾರ ಮಾಡಿದರೂ ಸಹ ಹರಪನಹಳ್ಳಿಯವರು ಈ ಸಲ ಯಾವಾಗ ಇವರು ಫಿರಂಗಿ ತಗೊಂಡ್ಬಂದ್ಬಿಡ್ತಾರೆ, ಹರಪನಹಳ್ಳಿಯವ್ರಿಗೆ ಹಿಡಿತ ತಪ್ಪೋಗುತ್ತೆ. ಹರಪನಹಳ್ಳಿಯವರ ಫಿರಂಗಿಯು ಮಾರ್ಗ ತಪ್ಪಿದ್ದರಿಂದ ದುರ್ಗದವರ ಕೈ ಬಲವಾಯಿತು, ಶತ್ರುಗಳ ಕೈ ಸೋತು ಹೋಯಿತು. ಆದ್ದರಿಂದ ಹರಪನಹಳ್ಳಿಯವರು ಒಪ್ಪಂದ ಮಾಡ್ಕೊಳ್ಳೋಕ್ಕೆ ಸಲಹೆ ಕೊಡ್ತಾರೆ. ತಾವು ಮೊದಲು ತಕ್ಕೊಂಡಿದ್ದ ಕಿಲ್ಲತ್ತು, ಅಂದಳ, ಬಿರುದು ಎಲ್ಲ ದಳವಾಯಿ ಭರಮಪ್ಪನಿಗೆ ವಾಪಸ್ ಕೊಡ್ತಾರೆ. ವಾಪಸ್ ಕೊಟ್ಟು ಅಣಜಿ ಕೋಟೆನ ವಾಪಸ್ ತಗೋತಾರೆ. ವಾಂಗೀರಸ ಸಂವತ್ಸರದಲ್ಲಿ ಈ ಹರಪನಹಳ್ಳಿಗೂ ದುರ್ಗಕ್ಕೂ ಮಧ್ಯೆ ಇದ್ದಂಥ ಈ ಅಣಜಿ ಕೋಟೆ ಏನಿದೆ, ಮಧ್ಯಕ್ಕೆ ಅಂತಂದ್ರೆ ಇವರಿಬ್ಬರಿಗೆ ಯುದ್ಧಕ್ಕೆ ಕಾರಣವಾಗಿದ್ದಂಥ ಅಣಜಿ ಕೋಟೆ ಏನಿದೆ, ಬರ್ತಾ ಬರ್ತಾ ಇದು ಈಗೋ ಕ್ಲಾಶ್ ಆಗೋಯ್ತು. ಇವನು ದಳವಾಯಿ ಭರಮಪ್ಪ ನಾಯಕನ ಒಂದ್ಸಲಿ ಸೋತ, ದುರ್ಗದ ಪಾಳ್ಯಗಾರ ಅದನ್ನು ಹಿಡ್ಕೊಂಡ್ರು. ಪುನಃ ದಳವಾಯಿ ಭರಮಪ್ಪ ನಾಯಕ ಗುಡೇಕಲ್ಲು, ಜರಿಮಲೆ ಇವ್ರನ್ನೆಲ್ಲ, ತರೀಕೆರೆ ಇವ್ರನ್ನೆಲ್ಲ ಕರ್ಕೊಂಡು ಗೆದ್ದ. ದುರ್ಗದವ್ರು ಅದನ್ನ ಹಿಡ್ಕೊಂಡ್ರು. ದುರ್ಗದವ್ರು ಹಿಡ್ಕೊಂಡ್ಮೇಲೆ ಮತ್ತೊಂದಷ್ಟು ಕೋಟೆ ಹಾಕ್ತಾ ಇದ್ರು. ಮತ್ತೊಂದ್ಸಲಿ ಹರಪನಹಳ್ಳಿಯವ್ರು ಗೆಲ್ಲೋದು, ಇವ್ರು ಗೆಲ್ಲೋದು, ಅವ್ರು ಗೆಲ್ಲೋದು, ಹಿಂಗೆ ಪದೇ ಪದೇ ತಂಟೆ ಮಾಡ್ತಾನೆ ಇರ್ತಾರೆ. ಇದನ್ನೆಲ್ಲ ನೋಡ್ತಿದ್ದಂಥ ಬಿಚ್ಚುಗತ್ತಿ ಭರಮಣ್ಣ ನಾಯಕರು, ಇವ್ರಿಗೆ ಯಾಕೆ ಬಿಚ್ಚುಗತ್ತಿ ಅಂತ ಹೆಸರು ಬಂತು ಅಂತಂದ್ರೆ, ಇವರು ರಾಜ್ಯಾಡಳಿತ ವಹಿಸ್ಕೊಂಡಾಗ 1689ರಿಂದ ಇವರು ಕತ್ತಿಯನ್ನ ಬಿಚ್ಚಿ ಹಿಂಗೆ ಹಿಡ್ಕೊಂಡವರು 1721ರವರೆಗೆ ಇವರು ಹುತಾತ್ಮರಾಗೋವರೆಗೆ ಕತ್ತಿಯನ್ನ ಹೊರಗಿಡಕ್ಕೆ ವಾಪಸ್ ಹಿಂಗಾಗ್ಲೇ ಇಲ್ಲ. ಅಷ್ಟು ಯುದ್ಧಗಳು 21, 32 ವರ್ಷ ಸತತವಾದ ಯುದ್ಧಗಳನ್ನು ಮಾಡಿ ದಣಿದರು. ಸತತವಾದ ಯುದ್ಧಗಳನ್ನು ಮಾಡಿದ್ರಲ್ಲ, ಅದಕ್ಕೆ ಅವರಿಗೆ ಬಿಚ್ಚುಗತ್ತಿ ಭರಮಣ್ಣ ನಾಯಕರು. ಯಾವಾಗಲೂ ಕತ್ತಿ ಬಿಚ್ಚದಂಗೆ ಇರೋದು, ಹೊರಗೆ ಇಡದ ಅಷ್ಟು ಯುದ್ಧಗಳು. ಈ ಹರಪನಹಳ್ಳಿಯವ್ರ ಮೇಲೇನೆ ಅವರು 16 ಯುದ್ಧಗಳನ್ನು ಮಾಡಿದ್ರು. ಈ ಅಣಜಿ ಕೋಟೆಗೋಸ್ಕರನೇ 16 ಯುದ್ಧಗಳು ನಡೆದವು. ಕೊನೆಗೊಂದು ಸಲಿ ರೋಸಿ ಹೋದಂಥ ಬಿಚ್ಚುಗತ್ತಿ ಭರಮಣ್ಣ ನಾಯಕರು ತಮ್ಮೆಲ್ಲ ಶಕ್ತಿಯನ್ನ ತಗೊಂಡ್ಬಂದು ಹರಪನಹಳ್ಳಿಯವ್ರ ಮೇಲೆ ಹೇಗೆ ಯುದ್ಧ ಮಾಡ್ತಾರೆ ಅಂತಂದ್ರೆ, ಇಡೀ ಹರಪನಹಳ್ಳಿಯ ಅಷ್ಟು ಸೈನಿಕರನ್ನ ಕಡಿದು, ಅವರ ತಲೆಗಳನ್ನ ಕಡಿದು, ದೇಹವನ್ನ ಸೀಳಿ, ಅದನ್ನೇ ಗಾರೆ ಮಾಡಿಕೊಂಡು ಅವರ ರಕ್ತದಲ್ಲಿ ಅಣಜಿ ಕೋಟೆನ ಕಟ್ತಾರೆ. ಇವತ್ತಿಗೆ ನಾವು ನೋಡ್ತಾ ಇರತಕ್ಕಂಥ ಅಣಜಿ ಕೋಟೆ ಹರಪನಹಳ್ಳಿಯ ಸೈನಿಕರ ರಕ್ತ ಮಾಂಸಗಳಿಂದ ಕಟ್ಟಲ್ಪಟ್ಟಿದೆ. ಕೊನೆಯದಾಗಿ ಇನ್ನು ನಮ್ಮ ತಂಟೆಗೆ ಬರಕ್ಕೂಡ್ದು ಅಂತ ಈ ಕ್ರೌರ್ಯವನ್ನ ಹೇಗೆ ಮೆರಿತಾರೆ ಅಂತಂದ್ರೆ, ಇನ್ನೊಂದು ಸಲಿ ಹರಪನಹಳ್ಳಿಯವರು ನಮ್ಮ ತಂಟೆಗೆ ಬರಕೂಡ್ದು, ದುರ್ಗದ ತಂಟೆಗೆ ಹರಪನಹಳ್ಳಿಯವರು ತಲೆನೂ ಹಾಕಬಾರ್ದು ಅನ್ನೋವಂಥದ್ದು ಮಾಡಿಬಿಟ್ಟು ಹರಪನಹಳ್ಳಿಯ ಅಷ್ಟು ಸೈನಿಕರ ತಲೆಗಳನ್ನ ತಡಿದು, ದೇಹಗಳನ್ನ ಸೀಳಿ, ಆ ರಕ್ತವನ್ನ ತಗೊಂಡು ಅಣಜಿ ಕೋಟೆಯನ್ನ ಕಟ್ತಾರೆ. ಈ ಹೊರಕೋಟೆಯನ್ನು ಕಟ್ಟಲು ಯತ್ನ ಮಾಡುವಲ್ಲಿ ಹರಪಳ್ಳಿ ಸಂಸ್ಥಾನದವರು ಈ ಕೋಟೆ ಕಟ್ಟಕೂಡದೆಂದು ಬಹಳವಾಗಿ ಕಾಡಿದರು. ದಿನವೂ ಯುದ್ಧ ನಡೆಯುತ್ತಲೇ ಇತ್ತು. ಕೊನೆಗೊಮ್ಮೆ ಶತ್ರುಗಳನ್ನೆಲ್ಲ ತರಿದು ಶತ್ರುಗಳ ರಕ್ತದ ಕೆಸರಿನಲ್ಲಿ ಈ ಕೋಟೆಯನ್ನು ದುರ್ಗದವರು ಕಟ್ಟಿ ಮುಗಿಸಿದರಂತೆ ಅಂತ ಗೊತ್ತಾಯ್ತಾ? ಇದು ಇವರ ನಮ್ಮ ಬಿಚ್ಚುಗತ್ತಿ ಭರಮಣ್ಣ ನಾಯಕರು ಮಾಡದಂತ 100 ಯುದ್ಧಗಳಲ್ಲಿ ಈ ಥರದ್ದು ಒಂದು ಯುದ್ಧ. ಅಣಜಿ ಕೋಟೆಗೆ ಇಂಥ ರಕ್ತಸಿಕ್ತವಾದಂಥ ಇತಿಹಾಸ ಇದೆ. ಇವತ್ತು ನೀವು ಅಣಜಿ ಕೋಟೆಗೆ ಹೋದಾಗ ನೀವು ಆ ಕೋಟೆಯನ್ನು ಮುಟ್ಬಿಟ್ಟು ಒಂದ್ಸಲಿ ನೀವು ಹಿಂಗೆ ಅನ್ಕೋಬೇಕು, ಸೈನಿಕರ ರಕ್ತ ಮಾಂಸ ನಿಮ್ಮ ಕೈಗೆ ನಿಂತ್ಕೊಳ್ಳುತ್ತೆ.
ಯಾಕೆಂತಂದ್ರೆ ಆ ಹರಪನಹಳ್ಳಿಯವರು ಇನ್ನೊಂದು ಸಲ ನಮ್ಮ ತಂಟೆಗೆ ಬರಬಾರ್ದು ಅಂತ ಅವ್ರು ಹೇಳಿ 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 ಸಾಕಾಗಿ ಏನ್ ದಿನ ಬೆಳಗಾಗಿದ್ರೆ ಹರಪನಹಳ್ಳಿಯವ್ರ ಜೊತೆ ಯುದ್ಧನೇ ಮಾಡ್ತಾ ಇದ್ರೆ ನಾನು ರಾಜ್ಯ ನಡೆಸೋದು ಯಾವಾಗ ಅಂತ ಬಿಚ್ಚಗತ್ತಿ ಭರಮಣ್ಣ ನಾಯಕರು. ಆದ್ರೆ ಅವ್ರು ಕೇಳ್ತಾ ಇರ್ಲಿಲ್ಲ. ಇನ್ನೊಂದು ಸಲ ನಮ್ಮ ತಂಟೆಗೆ ಬರಬಾರ್ದು ಅಂತ ಆ ಸೈನಿಕರ ರಕ್ತ ಮಾಂಸಗಳಿಂದ ಕಟ್ಟಿದಂತ ಕೋಟೆ ಅಣಜಿ ಕೋಟೆ. ಗೊತ್ತಾಯ್ತಾ? ಭರಮಣ್ಣ ನಾಯಕರದ್ದು ಇನ್ನೂ ತುಂಬಾ ಇದೆ, ನಾಳೆ ಹೇಳ್ತೀನಿ.